ಇವತ್ ಮನೆಗ್ ಬಂತು ಇಂತ ಉರಿ ಬಿಸಿಲಲ್ಲೂ ಮನುಷ್ಯರನ್ನ ತಂಪಾಗಿರಿಸುವಂತ ಒಂದು ಪ್ರಾಡಕ್ಟ್ ಏನಂತ ಅನ್ಬಾಕ್ಸ್ ಮಾಡಿ ನೋಡೋಣ ಬನ್ನಿ. ಪ್ರತಿ ಸರ್ತಿ ಮನೆಗೆ ಯಾವ್ದೇ ಪಾರ್ಸಲ್ ಬಂದ್ರು ಫಸ್ಟ್ ಅದು ಅಥರ್ವಂದ್ ಆಟಿಕೆ ಸಾಮಾನ್ ಆಗ್ಬಿಡ್ತೈತಿ. ಅವ್ನ್ ಫಸ್ಟ್ ಆಟ ಆಡಿ ಕೊಟ್ಟ ಮೇಲೆನೆ ನಾನು ಅದನ್ನ ಅನ್ಬಾಕ್ಸ್ ಮಾಡೋದಿಕ್ಕಾಗೋದು. ಫಸ್ಟ್ ಬಂದಿದ್ ಪಾರ್ಸಲ್ ನ ತನ್ನ ಗಾಡಿನ ಮಾಡ್ಕೊಂಡು ಒಂದ್ ರೌಂಡ್ ಹೋಗ್ ಬಂದ. ಅದಾದ್ಮೇಲೆ ನೆಕ್ಸ್ಟ್ ದಿವ್ಯನ್ ಸರ್ದಿ ಬಂತು, ಮಮ್ಮಿ ನಾನ್ ಈ ಪಾರ್ಸಲ್ ನ ಓಪನ್ ಮಾಡ್ತೀನಿ ಅಂತ ಹೇಳಿ. ಅವಳ ಪಾರ್ಸಲ್ ನ ಓಪನ್ ಮಾಡಿ ನೋಡ್ದಾಗಂತೂ ಅವಳಿಗೆ ಒಂದು ಶಾಕ್ ಆಗಿತ್ತು. ಏನ್ ಶಾಕ್ ಅಂತ ಹೇಳಿದ್ರೆ ಅದ್ರ ಜೊತೆಗೆ ಫ್ರೀ ಗಿಫ್ಟ್ ಅಂತ ಹೇಳಿ ಒಂದು ಎರೇಸರ್ ನ ಕೊಟ್ಟಿದ್ರು. ಕಿಚನ್ ಅಲ್ಲಿ ಅಡಿಗೆ ಮಾಡುವಾಗ ತುಂಬಾನೇ ಶೆಕೆ ಆಗ್ತಾ ಇತ್ತು. ಅದಕ್ಕೋಸ್ಕರ ನಾನು ಈ ಒಂದು ಪೋರ್ಟೇಬಲ್ ಫ್ಯಾನ್ ನ ತರಿಸಿದ್ದೀನಿ. ಇದು ಫ್ಯಾನ್ ಅನ್ನೋದಕ್ಕಿಂತ ಎಸಿ ಅಂತ ಹೇಳ್ಬೋದು, ಕೂಲರ್ ಅಂತ ಹೇಳ್ಬೋದು. ಮೇಲ್ಗಡೆ ಒಂದು ಕ್ಯಾಪ್ ನ ಕೊಟ್ಟಿರ್ತಾರೆ. ಆ ಕ್ಯಾಪ್ ಅಲ್ಲಿ ನೀವು ವಾಟರ್ ನ ಹಾಕ್ಬಿಟ್ಟು ಇದನ್ನ ಕೂಲರ್ ತರ ಯೂಸ್ ಮಾಡಬಹುದು, ಅಥವಾ ಕೂಲರ್ ತರ ಬೇಡ ಹಾಗೆ ನಾನು ಫ್ಯಾನ್ ತರ ಯೂಸ್ ಮಾಡ್ತೀನಿ ಅಂದ್ರೂ ಕೂಡ ನೀವು ಇದನ್ನ ಫ್ಯಾನ್ ರೀತಿನಲ್ಲಿ ಯೂಸ್ ಮಾಡಬಹುದು. ಇದಕ್ಕೆ ಒಂದು ಚಾರ್ಜಿಂಗ್ ಕೇಬಲ್ ಕೂಡ ಕೊಟ್ಟಿರ್ತಾರೆ, ಹಾಗೆ ರಿಮೋಟ್ ಕೂಡ ಕೊಟ್ಟಿರ್ತಾರೆ ಆಪರೇಟ್ ಮಾಡೋದಕ್ಕೆ. ಈ ಕೂಲರ್ ಅಲ್ಲಿ 2 ಫ್ಯಾನ್ ಬಂದಿರುತ್ತೆ. 2 ಫ್ಯಾನ್ ಒಟ್ಟಿಗೆ ಆನ್ ಮಾಡ್ಕೊಳ್ಳೋದಿದ್ರೆ ಮಾಡಬಹುದು, ಇಲ್ಲ ನನಗೆ ಒಂದೇ ಫ್ಯಾನ್ ಬೇಕಂದ್ರೆ ಒಂದ್ ಫ್ಯಾನ್ ಮಾತ್ರ ಆನ್ ಮಾಡ್ಕೊಳ್ಬಹುದು. ಆ ರೀತಿನಲ್ಲಿ 2 ಫ್ಯಾನ್ ಬಟನ್ಸ್ ನ ಕೊಟ್ಟಿರ್ತಾರೆ. ಮತ್ತೆ ಈ ಫ್ಯಾನ್ ಅಲ್ಲಿ ಲೈಟ್ಸ್ ಕೂಡ ಆನ್ ಆಗುತ್ತೆ, ಹಾಗೆ ಇದನ್ನ ಸ್ವಿಂಗ್ ಮೂಡ್ ಅಲ್ಲಿ ಕೂಡ ನೀವು ಆಪರೇಟ್ ಮಾಡಿ ಯೂಸ್ ಮಾಡಬಹುದು. ನೋಡ್ತಾ ಇದ್ರಲ್ವಾ ಸರೌಂಡಿಂಗ್ ಎಷ್ಟು ಚೆನ್ನಾಗಿ ಗಾಳಿ ಬರ್ತಾ ಇತ್ತು ಇದ್ರಲ್ಲಿ. ಮತ್ತೆ ಇದ್ರ ಕಾಸ್ಟ್ ಕೂಡ ತುಂಬಾನೇ ಕಡಿಮೆ, ಅಷ್ಟೊಂದು ಎಕ್ಸ್ಪೆನ್ಸಿವ್ ಏನಿಲ್ಲ, ನಿಮ್ ಬಜೆಟ್ ಅಲ್ಲೇ ಬಂದ್ಬಿಡುತ್ತೆ. ಲಿಂಕ್ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಅಥವಾ ಯೂಟ್ಯೂಬ್ ಅಲ್ಲಿ ನೀವು ನೋಡ್ತಾ ಇದ್ರೆ ಸ್ಕ್ರೀನ್ ಮೇಲೆ ನಾನು ಲಿಂಕ್ ನ ಟ್ಯಾಗ್ ಮಾಡಿರ್ತೀನಿ, ನೀವು ಅಲ್ಲಿಂದ ಪರ್ಚೇಸ್ ಮಾಡಬಹುದು. ಮತ್ತೆ ಈ ಪೋರ್ಟೇಬಲ್ ಫ್ಯಾನ್ ನ ನೀವು ಎಲ್ಲಾದ್ರೂ ಹೊರಗಡೆ ಹೋಗೋದಿದ್ರೆ ಈಸಿಯಾಗಿ ಕ್ಯಾರಿ ಕೂಡ ಮಾಡಬಹುದು. ನೋಡ್ತಿದ್ರಲ್ಲ, ಅದಕ್ಕೆ ಕ್ಯಾರಿ ಮಾಡೋದಕ್ಕೂ ಕೂಡ ಕೊಟ್ಟಿರ್ತಾರೆ. ಕಮೆಂಟ್ ಡೌನ್ ಫಾರ್ ದ ಲಿಂಕ್. ಥ್ಯಾಂಕ್ ಯು.